ಮುಂಬೈನ ಉಗ್ರ ದಾಳಿಯ ರೂವಾರಿ ರಾಣಾನನ್ನ ಅಮೆರಿಕಾದಿಂದ ಭಾರತಕ್ಕೆ ಕರೆತಂದು ಎನ್ಐಎ ಅರೆಸ್ಟ್ ಮಾಡಿದೆ. ನಿನ್ನೆ ಎನ್ಐಎ ವಿಶೇಷ ನ್ಯಾಯಾಲಯದ ಎದುರು ತಡರಾತ್ರಿ ಅವರನ್ನು ಹಾಜರುಪಡಿಸುವಂತಹ ಕೆಲಸ ಆಗಿತ್ತು. ಈ ಸಂದರ್ಭದಲ್ಲಿ 18 ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ 18 ದಿನ ಎನ್ಐಎ ಕಸ್ಟಡಿಗೆ. ಹೆಚ್ಚಿನ ವಿಚಾರಣೆಗೆ ರಾಣಾನನ್ನ ಕಸ್ಟಡಿಗೆ ಎನ್ಐಎ ಟೀಮ್ ಪಡೆದುಕೊಂಡಿದೆ. ಎನ್ಐಎ ಕೋರ್ಟ್ನಲ್ಲಿ ಮಧ್ಯರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆಯಿತು. ಕೋರ್ಟ್ಗೆ ರಾಣಾ ವಿರುದ್ಧ ಸಾಕ್ಷ್ಯ ದಾಖಲೆಯನ್ನ ಎನ್ಐಎ ಸಲ್ಲಿಸಿದೆ. ಸದ್ಯ ಎನ್ಐಎ ಕಚೇರಿಯಲ್ಲಿಯೇ ಉಗ್ರ ರಾಣಾ ಇರೋದು ಗೊತ್ತಾಗ್ತಾ ಇದೆ. ಇವತ್ತಿನಿಂದ ರಾಣಾ ವಿಚಾರಣೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಡೆಸುತ್ತೆ. ಮುಂಬೈ ದಾಳಿಯಲ್ಲಿ ಪಾಕ್ ಮತ್ತು ಐಎಸ್ಐ ಪಾತ್ರದ ಬಗ್ಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ಎನ್ಐಎ ಟೀಮ್ ರೆಡಿಯಾಗಿದೆ. ಆತ ಬಿಚ್ಚಿಡುವಂತಹ ವಿಚಾರ, ಆತ ಕೊಡುವಂತಹ ಹೇಳಿಕೆ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಪಾಕಿಸ್ತಾನದ ಪಾತ್ರ, ಐಎಸ್ಐ ಪಾತ್ರ, ಯಾರ್ಯಾರು ಸ್ಥಳೀಯರು ಈತನ ಜೊತೆಗೆ ಇನ್ವಾಲ್ವ್ ಆಗಿದ್ರು, ಜೊತೆಗೆ ಹೆಡ್ಲಿ ಜೊತೆಗೆ ಯಾವ ರೀತಿ ಈತ ಪ್ಲಾನನ್ನು ಮಾಡಿದ್ದ, ಎಲ್ಲವೂ ಕೂಡ ಎನ್ಐಎ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಹಾಗಾಗಿಯೇ ಈಗ ಆತನ ಇನ್ವೆಸ್ಟಿಗೇಷನ್, ಆತನ ಮೇಲೆ ಎನ್ಐಎ ರೆಡಿ ಮಾಡಿಕೊಂಡಿರುವಂತಹ ಪ್ರಶ್ನೆ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಹಾಗಾದರೆ ನಿನ್ನೆ ತಡರಾತ್ರಿ ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ಎನ್ಐಎ ಯಾಕಾಗಿ ರಾಣಾನನ್ನ ಕಸ್ಟಡಿಗೆ ಕೊಡಬೇಕು ಅಂಥೇಳಿ ನ್ಯಾಯಾಧೀಶರ ಗಮನಕ್ಕೆ ತಂತು ಒಂದಿಷ್ಟು ವಾದವನ್ನು ಕೂಡ ಮಾಡಿತು. ಮುಂಬೈ ದಾಳಿಯಲ್ಲಿ ತಹವರ್ ರಾಣಾ ಪಾತ್ರ ಇದೆ. 17 ವರ್ಷದ ಹಿಂದೆ ದಾಳಿ ಮಾಡಿದ್ರು, 166 ಜನ ಅಮಾಯಕರು ಸತ್ತಿದ್ರು. ಈತ ಭಾರತದ ವಿರುದ್ಧ ಕ್ರಿಮಿನಲ್ ಪಿತೂರಿಯನ್ನ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಸಾಕ್ಷ್ಯ ಸಮೇತ ವಿವರಿಸಿದ್ದಾರೆ. ಭಾರತ ಸರ್ಕಾರದ ವಿರುದ್ಧ ಯುದ್ಧವನ್ನ ಸಾರುವಂತಹ ಕುಮ್ಮಕ್ಕನ್ನ ವಿದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದ ರಾಣಾ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆ ನಡೆಸಿರುವಂತಹ ಆರೋಪ ಕೂಡ ಇದೆ. ಹಾಗಾಗಿ ನಮ್ಮ ಕಸ್ಟಡಿಗೆ ಕೊಡಿ ಅಂಥೇಳಿ ಎನ್ಐಎ ಕೇಳ್ಕೊಳ್ತು. ಮುಂಬೈ ದಾಳಿಯಲ್ಲಿ ಪಾಕ್ ಮತ್ತು ಐಎಸ್ಐ ಪಾತ್ರ ಇದೆ ಅನ್ನೋದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಎನ್ಐಎ ಪರ ವಕೀಲರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್. ಶಬೀರ್ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾ ಬಂಧನ ಆಗಿದೆ. ಅಮೆರಿಕಾದಿಂದ ಕರೆತಂದು ಭಾರತದಲ್ಲಿ ಈತನನ್ನ ಎನ್ಐಎ ಅರೆಸ್ಟ್ ಮಾಡಿದೆ. ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ ಹೇಳಿ, ಯಾವ ರೀತಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾರೆ ಅಂತ ಹೇಳಿ ಎನ್ಐಎ ಟೀಮ್. ಪ್ರೇಮ್, ಈಗ ಎನ್ಐಎ ಅಧಿಕೃತವಾಗಿ ನಿನ್ನೆ ಏನು ಬಂಧನ ಮಾಡಿತ್ತು, ಅದಾದ ಮೇಲೆ ಕೋರ್ಟ್ ಮುಂದೆ ಹಾಜರುಪಡಿಸಿತ್ತು. ಇವತ್ತಿನಿಂದ ಅಧಿಕೃತವಾಗಿ ವಿಚಾರಣೆ ಕೂಡ ಶುರುವಾಗುತ್ತೆ. ಎನ್ಐಎ ಕಚೇರಿಯಲ್ಲಿ ಆತನನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಮುಖ್ಯವಾಗಿ ಏನು ಮುಂಬೈನಲ್ಲಿ ಭಯೋತ್ಪಾದಕ ದಾಳಿ ಏನಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಇನ್ಯಾರು ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂಥದ್ದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಒಂದು ಘಟನೆಯಲ್ಲಿ ಪಾಕಿಸ್ತಾನದ ಪಾತ್ರ ಏನು, ಐಎಸ್ಐನ ಪಾತ್ರ ಏನು, ಅದರ ಕುಮ್ಮಕ್ಕೇನಾದ್ರೂ ಇತ್ತಾ, ಇದನ್ನ ಹೊರತುಪಡಿಸಿ ಇನ್ಯಾರಾದ್ರೂ ಪ್ರಮುಖ ವ್ಯಕ್ತಿಗಳ ಪಾತ್ರ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತಾರೆ. ಮತ್ತೆ ಈ ಒಂದು ದುಷ್ಕೃತ್ಯ ಮಾಡ್ಲಿಕ್ಕೆ ಭಾರತದಲ್ಲಿ ಯಾರಾದ್ರೂ ಇವರಿಗೆ ನೆರವು ಕೊಟ್ಟಿದ್ರ, ಸಪೋರ್ಟ್ ಮಾಡಿದ್ರ ಅನ್ನುವಂಥದ್ದನ್ನ ಕೂಡ ಪರಿಶೀಲಿಸುವಂತ ಕೆಲಸವನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾರೆ. ಸೊ ಮುಂದಿನ ಕೆಲವು ದಿನಗಳ ಕಾಲ ರಾಣಾನನ್ನ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳಿದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಎನ್ಐಎ ಇಂಟ್ರಾಗೇಷನ್ನಲ್ಲಿ ರಾಣಾ ಯಾವ್ಯಾವ ವಿಚಾರವನ್ನ ಹೊರಬಿಡ್ತಾನೆ ಅನ್ನೋದು ಒಂದು ಕಡೆ ಇರುವಂತಹ ಕುತೂಹಲ. ಮತ್ತೊಂದು ಕಡೆ ರಾಣಾನ ಬಂಧನ ಆದ ನಂತರ ಪಾಕಿಸ್ತಾನ ನಮಗೂ ರಾಣಾಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಉಗ್ರರನ್ನು ಪೋಷಿಸ್ತಾ ಉಗ್ರರನ್ನು ಸಾಕ್ತಾ ಇರುವಂತಹ ಪಾಕಿಸ್ತಾನ ಯಾವತ್ತೂ ಕೂಡ ಇಂತಹ ವಿಚಾರಗಳನ್ನು ಒಪ್ಕೊಂಡು ಬರ್ತಾ ಇಲ್ಲ. ಅದು ಕಸಬ್ ವಿಚಾರದಲ್ಲೂ ಕೂಡ, ಈಗ ರಾಣಾ ವಿಚಾರದಲ್ಲೂ ಕೂಡ. ನೋಡೋಣ ಪಾಕಿಸ್ತಾನದ ವಿಚಾರಕ್ಕೆ, ಐಎಸ್ಐ ವಿಚಾರಕ್ಕೆ ಏನಾದರೂ ಸತ್ಯವನ್ನ ಬಾಯ್ಬಿಡ್ತಾನ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೆಳವಣಿಗೆಗಳಾಗುತ್ತಾ ಅಂಥೇಳಿ.